ಸರ್ ಸರ್ ನಮಸ್ಕಾರ. ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಸ್ಪಾಂಜ್ ಐರನ್ ಪ್ಲಾಂಟು ಮತ್ತು ಸ್ಟೀಲ್ ಪ್ಲಾಂಟ್ಗಳಿದೆ ಸರ್. ಅಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಬೇಸಿಕ್ ಫೆಸಿಲಿಟಿ ಆದ ESI ಹಾಸ್ಪಿಟಲ್ ಇಲ್ಲ ಸರ್. ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅವರು ಹುಬ್ಬಳ್ಳಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಸರ್. ತಾವೇನಾದರೂ ಇದಕ್ಕೆ ಬ್ಲೂ ಪ್ರಿಂಟ್ ಏನಾದರೂ ಮಾಡಿದ್ದೀರಾ? ಏನು ಮಾಡ್ತೀವಿ, ESI ಅಂತಕ್ಕಂಥ ಆಸ್ಪತ್ರೆ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಬರಬೇಕು. ಅದು ದೇರ್ ಇಸ್ ಅ ಗೈಡ್ಲೈನ್ ಇದೆ. ಅದಕ್ಕೆ ನಾನೇನು ತಪ್ಪಿಸ್ಕೊಳ್ತಾ ಇಲ್ಲ. ನಮ್ಮಲ್ಲಿ ESI ಯಾರ್ಯಾರು IP ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ ನಾವು, ಅವರಿಗೆ ಆಟೋಮೆಟಿಕ್ ಆಗಿ ಅಕ್ರಿಡೇಷನ್ ಹಾಸ್ಪಿಟ್ಲ್ಗಳಿದ್ದಾವೆ. ಅಲ್ಲಿರ್ತಕ್ಕಂಥ ಯಾವುದೇ ಬೆಸ್ಟ್ ಹಾಸ್ಪಿಟ್ಲ್ಗೆ ಅವ್ರು ಹೋಗ್ಬೋದು. ನಮಗೆ ನಿಜಕ್ಕೂ ಅವರಿಂದ ಯಾವತ್ತೂ ತೊಂದರೆ ಇಲ್ಲ. ಯಾವ ರೀತಿ ನಮಗೆ ಅವ್ರಿಗೆ ತೊಂದರೆ ಆಗಿದೆ ಅಂತ ನಮ್ಮ ಮಾಹಿತಿಗೂ ಇಲ್ಲ. ಯಾಕಂದರೆ ನಿಯರೆಸ್ಟ್ ಈಗ ಬೈ ಚಾನ್ಸ್ ನಾವು ಏನು ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಗಿವ್ 1 ಡಿಸ್ಪೆನ್ಸರಿ ಮಾಡ್ಬೋದು. ಅಥವಾ ನಂಬರ್ ಆಫ್ ಕಾರ್ಡ್ಸ್ ಅಂತ ಇಷ್ಟು ಕಾರ್ಡ್ಸ್ ಅಂತಿದ್ರೆ ಅಷ್ಟು ನಾವು ಅಲ್ಲಿ 50 ಬೆಡ್ ಹಾಸ್ಪಿಟಲ್ ಮಾಡ್ಬೋದು, 100 ಬೆಡ್ ಹಾಸ್ಪಿಟಲ್ ಮಾಡ್ಬೋದು. ಗೈಡ್ಲೈನ್ಸ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ. ಅಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಕ್ಲಿನಿಕ್ ಮಾಡತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಬೋದು. ಈಗಾಗಲೇ ನಾವು ಸಾಕಷ್ಟು ಬಾರಿ ತಮಗೆ ಮನವಿಯನ್ನು ಕೊಟ್ಟಿದ್ದೀವಿ. ಕಟ್ಟಡ ಕಾರ್ಮಿಕರಿಗೆ ಏನು ಗೌಂಡಿ ಕಿಟ್ಟು, ಸೆಂಟ್ರಿಂಗ್ ಕಿಟ್ಟು, ಆಮೇಲೆ ನ್ಯೂಟ್ರಿಷನ್ ಕಿಟ್ ಇದೇನು ಕೊಡ್ತಾ ಇದ್ರಿ, ಮತ್ತು ಆರೋಗ್ಯ ತಪಾಸಣೆ, ಇದೆಲ್ಲಕ್ಕೆ ಏನು ಹಣ ಇದೆ, ಈ ಹಣವನ್ನು ನೇರವಾಗಿ ಕಾರ್ಮಿಕರ ಖಾತೆಗೆ ಹಾಕ್ರಿ. ಇದು ಯಾವುದೂ ಕಿಟ್ಗಳು ಕಾರ್ಮಿಕರಿಗೆ ಬೇಡ ಅಂಥೇಳಿ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ವಿ. ಯಾಕಂದರೆ ಇದು ಸರಿಯಾಗಿ ಕಾರ್ಮಿಕರಿಗೆ ಮುಟ್ತಾ ಇಲ್ಲ. ಆಮೇಲೆ ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂಥೇಳಿ ನಾವು ಈಗಾಗಲೇ ತಕರಾರುಗಳನ್ನು ಸಲ್ಲಿಸಿದ್ವಿ. ಆದ್ದರಿಂದ ಅದನ್ನು ರದ್ದುಗೊಳಿಸಿ ಕಾರ್ಮಿಕರ ಖಾತೆಗೆ ಅದಕ್ಕೇನೋ ಈ ಸೆಂಟ್ರಿಂಗ್ ಕಿಟ್ಟು ಆಮೇಲೆ ಪೇಂಟಿಂಗ್ ಕಿಟ್ ಇದೆ, ಆ ಹಣವನ್ನು ಕಾರ್ಮಿಕರ ಖಾತೆಗೆ ನೇರವಾಗಿ ಕೊಡಲಿಕ್ಕೆ ಏನಾದರೂ ತೊಂದರೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇಲ್ಲ, ನೀವು ಕೇಳ್ತಕ್ಕಂಥ ಪ್ರಶ್ನೆ ಸರಿನೇ ಇದೆ. ಹಂಗಂದ್ರೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಂದ ಸುಡಬೇಕು, ನೇರವಾಗಿ ದುಡ್ಡು ಹಾಕ್ಬೇಕಾದ ಕೂತ್ಕೊಳ್ಳಿ. ಈ ಥರ ನಿಮ್ಮ ಸಜೆಷನ್ ಕೆಲವು ಸಂದರ್ಭದಲ್ಲಿ ನೀವು ಕೆಲವಾರು ಎಸ್ ಅಂದ್ ಬೇಕಂದ್ರೂ ಕೂಡ ಕೆಲವರು ಬ್ಯಾಡ್ ಅಂತಲೂ ಹೇಳಿದ್ದಾರೆ. ಬಟ್ ನಾವೇನು ಮಾಡ್ತೀವಿ, ಮೊನ್ನೆ ಬಂದಾಗ ಇದೇ ಥರದ ಒಂದು ರೆಪ್ರೆಸೆಂಟೇಷನ್ ಬಂದಿದೆ. ನಿಮ್ಮನ್ನೆಲ್ಲ ಕರೆಸ್ತೀವಿ, ಒಂದ್ಸಲ ಮೀಟಿಂಗೇ ಮಾಡಿಬಿಡೋಣ. ನೀವೆಲ್ಲನೂ DBT ಮಾಡ್ಬೇಕಂದ್ರೆ ನಮಗೇನು ತೊಂದರೆನೇ ಇಲ್ಲ. ನೀವೆಲ್ಲರೂ DBT ಮಾಡಬೇಕು, ಈ ಥರ ಏನು ಕೊಡಿಸ್ಲೇಬೇಡ್ರಿ ಅಂತಂದರೆ ಅದೇ ಥರ DBT ಮಾಡ್ಲಿಕ್ಕೆ ನನಗೇನು ತೊಂದರೆ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಇಂಟ್ರೆಸ್ಟು. ಕಿಟ್ ಕೊಟ್ಟರೆ ಅವ್ರಿಗೆ ಅನಾನುಕೂಲ ಆದ ಬದಲು ದುಡ್ಡು ಕೊಟ್ಟರೆ ಅನುಕೂಲ ಆಗುತ್ತೆ ಅಂದ್ರೆ ನಾನು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಒನ್ ಟೈಮ್ ಎಲ್ಲರೂ ಬರೀ ಕುಲಂಕುಷವಾಗಿ ಬೋರ್ಡ್ನಲ್ಲಿ ಚರ್ಚೆ ಮಾಡೋಣ.